ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸ್ಸ ಅಷ್ಟಾಂಗ ಪ್ರಣಾಮಗಳು. ನಿನ್ನೆ ಘೃಣಿನಾಮಕ ಪರಮಾತ್ಮನಿಂದ ಅಂದರೆ ಬಿಂಬರೂಪಿ ಪರಮಾತ್ಮನಿಂದ ಕೂಡಿಕೊಂಡಿರತಕ್ಕಂಥ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಚಕ್ರಾಬ್ಜ ಮಂಡಲದ ಕೇಂದ್ರ ಬಿಂದುವಾಗಿರತಕ್ಕಂಥ ಮೊದಲನೇ ಮಂಡಲದ ಬಗ್ಗೆ ಚಿಂತನೆ ಮಾಡಿ, ಅದರ ಮೇಲೆ ತ್ರಿಕೋಣ ಅದೇ. ಆ ತ್ರಿಕೋಣ ಯಾತಕ್ಕೆ ಸಿಂಬಾಲಿಕ್, ಅದು ಯಾತಕ್ಕೆ ಪ್ರತಿರೂಪ ಅಂತಂದಾಗ ಲಿಂಗ ಶರೀರಕ್ಕೆ ಪ್ರತಿರೂಪ ಅಂತ ಚಿಂತನೆ ಮಾಡಿದ್ವಿ. ಇಂಥ ತ್ರಿಕೋಣಾಕಾರವಾಗಿರತಕ್ಕಂಥ ಲಿಂಗ ಶರೀರಕ್ಕೆ ಪ್ರತಿರೂಪದಂತೆ ಇರತಕ್ಕಂಥ ಇದರಲ್ಲಿ ಏನು ಬರಿಬೇಕು ಅಂತ ವಿಜಯರಾಯರು ಹೇಳಿದಂದರೆ ಶ್ರೀದೇವಿಯನ್ನು, ಭೂದೇವಿಯನ್ನು, ದುರ್ಗಾದೇವಿಯನ್ನು ಬರಿ. ಅವರು ಶ್ರೀಂಕಾರ, ಕ್ಲೀಂಕಾರ, ಹ್ರೀಂಕಾರಗಳಿಂದ ಕೂಡಿಕೊಂಡಿರತಕ್ಕಂಥ ಬೀಜಾಕ್ಷರಗಳಿಂದ ಪ್ರತಿಪಾದ್ಯರಾಗಿರತಕ್ಕಂಥ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯನ್ನು ಬರಿ. ಜ್ಞಾನ, ಇಚ್ಛಾ, ಕ್ರಿಯಾ, ಜ್ಞಾನೇಚ್ಛಾ ಕ್ರಿಯೆಗಳಿಂದ ಕೂಡಿಕೊಂಡಿರತಕ್ಕಂಥ ಜ್ಞಾನ, ಇಚ್ಛಾ, ಕ್ರಿಯಾ. ಜ್ಞಾನಕ್ಕೆ ಪ್ರತಿರೂಪಣೆ ಶ್ರೀದೇವಿ, ಇಚ್ಛಾಕ್ಕೆ ಕ್ರಿಯಾಕ್ಕೆ ಪ್ರತಿರೂಪಣೆ ಭೂದೇವಿ, ಇಚ್ಛಾಕ್ಕೆ ಪ್ರತಿರೂಪಣೆ ದುರ್ಗಾದೇವಿ. ಇಚ್ಛಾ ದುರ್ಗಾ, ಹ್ರೀಂಕಾರ ಶ್ರೀದೇವಿ, ಶ್ರೀಂಕಾರ ಅಲ್ಲಿ ಜ್ಞಾನಶಕ್ತಿ, ಕ್ಲೀಂಕಾರ ಕ್ರಿಯಾಶಕ್ತಿ ಮತ್ತು ಭೂದೇವಿ. ಈ ಮೂರು ಮಂದಿಯನ್ನು ನಾವು ಚಿಂತನೆ ಮಾಡಬೇಕು ಮೂರು ಮೂಲೆಗಳಲ್ಲಿ. ಆದರೆ ಮೂರು ಮೂಲೆಗಳಲ್ಲಿ ಯಾರ್ಯಾರನ್ನ ಬರಿಬೇಕು, ಎಲ್ಲಿ ಬರಿಬೇಕು ಎಂಬುದನ್ನು ಯಾಕೋ ವಿಜಯರಾಯರು ಗುಪ್ತವಾಗಿಟ್ಟರು. ಕಾರಣ ಇಷ್ಟೇ, ಅವರು ಹೇಳಿದ್ದಾರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೆಯ ಘೃಣಿನಾಮಕ ಪರಮಾತ್ಮನಿಂದ ಕೂಡಿದ ಮಂಡಲವನ್ನು ಹೇಳುವಾಗ ಒಂದು ವಿಜಯರಾಯರು ಒಂದು ಮಾತು ಹೇಳಿದರು, ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಅಂಥೇಳಿ. ಅಯ್ಯ, ಈಗೇನು ಮಧ್ಯದಲ್ಲಿ ನಾನು ಕೇಂದ್ರ ಬಿಂದುವಿನಲ್ಲಿ ಒಂದು ಮಂಡಲ ಹೇಳಿದ್ದೀನಲ್ಲ, ಆ ಮಂಡಲದಲ್ಲಿ ಓಂ ಘೃಣಿಹಿ ಓಂ ಅಂತ ಪರಮಾತ್ಮ ಇದ್ದಾನ ಅಂತ ಹೇಳಿದ್ನಲ್ಲ, ಅವನಿಗೆ ಇದು ಪೀಠ ಅಂತ ತಿಳ್ಕೋ. ಯಾವುದು ಮಧ್ಯ ಕೇಂದ್ರ ಬಿಂದು ಮಧ್ಯದಲ್ಲಿರುವ ಮಂಡಲ ಏನದಲ್ಲ, ಆ ಮಂಡಲ ಆ ಘೃಣಿನಾಮಕ ಪರಮಾತ್ಮನಿಗೆ ಪೀಠ ಅಂತ ಪೀಠ ಅಂದರೆ ಆಸನ ಅಂತ ತಿಳ್ಕೊಬೇಕು ನೀನು. ಇಲ್ಲಿ ಇನ್ನೊಂದು ಚಮತ್ಕಾರ ಮಾಡಿದ್ದಾರೆ ವಿಜಯದಾಸರು. ಮೀನಾಂಕನಯ್ಯನ ಪೀಠಸ್ಥಳವಿದೆಂದು. ಮೀನಾಂಕನಯ್ಯ ಅಂತಂದರೆ ಮೀನಾಂಕ ಯಾರು ಅಂದರೆ ಮನ್ಮಥ. ಮನ್ಮಥನಿಗೆ ಅಯ್ಯ ಅಂದರೆ ಅಪ್ಪ. ಯಾರು? ಸಾಕ್ಷಾತ್ ನಾರಾಯಣ ಭಗವಂತನೇ. ಮನ್ಮಥನಿಗೆ ಬ್ರಹ್ಮ ಮತ್ತು ಮನ್ಮಥರಿಗೆ ತಂದೆಯು. ಅದರಲ್ಲಿ ಸಣ್ಣವನು ಯಾರು ಅಂದರೆ ಮನ್ಮಥ. ಮನ್ಮಥನ ತಂದೆ ಸಾಕ್ಷಾತ್ ನಾರಾಯಣ. ನಾರಾಯಣನಿಗೆ ತಂದೆಯಾಗಿರ್ತಕ್ಕಂಥ ಮನ್ಮಥನಿಗೆ ತಂದೆಯಾದ ನಾರಾಯಣ ಇದ್ದಾನಲ್ಲ, ನಾರಾಯಣ ಬೇರೆಯಲ್ಲ, ಬಿಂಬ ಬೇರೆಯಲ್ಲ, ಘೃಣಿ ಬೇರೆಯಲ್ಲ. ಇಂಥ ಘೃಣಿನಾಮಕನಾದ ಬಿಂಬರೂಪಿಯಾಗಿರ್ತಕ್ಕಂಥ ನಾರಾಯಣಾಭಿನ್ನನಾಗಿರ್ತಕ್ಕಂಥ ಪರಬ್ರಹ್ಮನಿಗೆ ಈ ಮೊದಲನೇ ಮಂಡಲ ಆಸನ ಅಂತ ತಿಳ್ಕೊ ಅಂತ ಹೇಳಿದರು. ಇದರಿಂದ ಒಂದು ಸ್ಪಷ್ಟ ಆಯಿತು ನಮಗೆ, ಈ ಘೃಣಿ ಅಂತಕ್ಕಂಥದ್ದು ಏನದಲ್ಲ, ಬೇರೆ ದೇವತೆಗಳನ್ನು ಹೇಳೋದಲ್ಲ, ಅದು ಭಗವಂತನನ್ನೇ ಹೇಳ್ತದೆ. ಯಾವ ಭಗವಂತನನ್ನು ಹೇಳ್ತದೆ? ಬಿಂಬರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮನಿಗೆ ವಾಚಕವಾದದ್ದು. ಹೆಂಗೆ ಹೇಳ್ತೀರಿ ನೀವು ಅಂದರೆ, ಮೀನಾಂಕನಯ್ಯನ ಪೀಠಸ್ಥಳ, ಇದು ಪೀಠ ಅಂತ ಹೇಳಿನಿ. ಯಾರಿಗೆ ಪೀಠ ಅದು? ಬ್ರಹ್ಮನಿಗೋ, ರುದ್ರನಿಗೋ ಅಥವಾ ಸೂರ್ಯನಿಗೋ ಅಲ್ಲ, ಅದು ಮೀನಾಂಕನಯ್ಯನಿಗೆ ಪೀಠ. ಮೀನಾಂಕನಯ್ಯ ಅಂತಂದರೆ ಪರಬ್ರಹ್ಮ ನಾರಾಯಣ. ನಾರಾಯಣನಿಗೆ ಪೀಠ ಅಂತ ಹೇಳಿದಾಗ ಒಳಗಿರ್ತಕ್ಕಂಥ ಘೃಣಿ ಏನದಲ್ಲ, ಅದು ಪರಮಾತ್ಮನಿಗೆ ವಾಚಕ ಆಗ್ತಾನೆ ಹೊರತಾಗಿ ಬೇರೆಯವರಿಗೆ ವಾಚಕ ಆಗೋದಿಲ್ಲ. ಯಾಕಂದರೆ ಕೆಲವು ಕಡೆ ಘೃಣಿ ಅಂತಂದರೆ ಘೃಣಿ ಸೂರ್ಯ ಅಂತ ಹೇಳಿದ್ದಾರೆ. ಘೃಣಿ ಅಂದರೆ ಸೂರ್ಯ, ಘೃಣಿ ಅಂದರೆ ಆದಿತ್ಯ ಅಂತ ಹೇಳ್ತಾರೆ. ಸೊ ಆದಿತ್ಯನ ಉಪಾಸನೆಗೆ ಇದು ಮಾಡಿದ್ದು ಅಂತ ಅಂದ್ಕೋತಾರೆ ಅಂತ ತಿಳ್ಕೊಂಡು, ಇದು ಕಲ್ಪನೆ ಅಲ್ಲ. ಒಬ್ಬ ಆಂಧ್ರದ ಒಬ್ಬ ಪಂಡಿತ ಏನು ಮಾಡಿದ ಗೊತ್ತನ, ವಿಚಿತ್ರವಾದ ವ್ಯವಹಾರ ಮಾಡಿಟ್ಟು ಕೂತ್ಕೊಂಡಿದ್ದು ನಾನು. ಆತ ಈ ಚಕ್ರಾಬ್ಜ ಮಂಡಲದ ಮೇಲೆ ಕಾಮೆಂಟ್ರಿ ಬರೆದು ವಿಜಯದಾಸರಿಗೆ ದೈತ್ಯಾವೇಶ ಆಯಿತು. ಆದ ಕಾರಣವೇ ಅವರು ಚಿಪ್ಪಗಿರಿಗೆ ಹೋಗಿ, ಅದು ಭಾಸ್ಕರ ಕ್ಷೇತ್ರ ಅಂದರೆ ಸೂರ್ಯನನ್ನೇ ಪ್ರಧಾನ ದೇವತೆಯಾಗಿ ಉಳ್ಳಂಥ ಕ್ಷೇತ್ರ, ಅಲ್ಲಿ ಹೋಗಿರ್ತಕ್ಕಂಥ ವಿಜಯದಾಸರು ಏನು ಮಾಡಿದ್ದಾರೆ ಗೊತ್ತನಾ?
ವಿಜಯರಾಯರು ತಮ್ಮ ಕೊನೆಯ ಕಾಲದಲ್ಲಿ ಏನು ಮಾಡಿದರು ಅಂತಂದರೆ, ಮತ್ತೊಮ್ಮೆ ಸ್ವಲ್ಪ ಚಿಂತನೆ ಮಾಡೋಣ. ವಿಜಯರಾಯರು ತಮ್ಮ ಕೊನೆಯ ಕಾಲದಲ್ಲಿ ಚೀಕಲಪರವಿ ಈ ಕಡೆ ಇದ್ದ ವ್ಯಕ್ತಿಗಳು ಚಿಪ್ಪಗಿರಿಗೆ ಹೋದರು. ಚಿಪ್ಪಗಿರಿ ಅಂದರೆ ಇವತ್ತು ಗುಂತಕಲ್ಲಿನ ಹತ್ತಿರ ಇರ್ತಕ್ಕಂಥದ್ದು, ಇವತ್ತು ಆಂಧ್ರ ದೇಶಕ್ಕೆ ಸೇರಿದದು. ಆ ಚಿಪ್ಪಗಿರಿಗೆ ಹೋದರು. ಆ ಚಿಪ್ಪಗಿರಿಯಲ್ಲಿ ರುದ್ರದೇವರ ದೇವಾಲಯ, ಭವ್ಯವಾಗಿರ್ತಕ್ಕಂಥ ದೇವಾಲಯ ಇದೆ. ಭೋಗೇಶ್ವರ ದೇವಾಲಯ ಅಂತ ಬಹಳ ದೊಡ್ಡದು. ಅಲ್ಲಿಯ ಧ್ವಜಸ್ತಂಭ ಅತ್ಯಂತ ಶ್ರೇಷ್ಠವಾದದ್ದು, ಬಹಳ ಎತ್ತರದ. ಅಲ್ಲಿಗೆ ಹೋದರು. ಆ ಕ್ಷೇತ್ರಕ್ಕೆ ಚಿಪ್ಪಗಿರಿ ಅಂತ ಈಗ ಕರೀತಾರೆ. ಅದಕ್ಕೆ ಭಾಸ್ಕರ ಕ್ಷೇತ್ರ ಅಂಥೇಳಿ. ಅಲ್ಲಿ ಪಕ್ಕದಲ್ಲಿ ಒಂದು ಗುಡ್ಡ ಇದೆ. ಗುಡ್ಡದ ಮೇಲೆ ಎಲ್ಲ ದೊಡ್ಡ ಸೂರ್ಯಮಂಡಲ ಇತ್ಯಾದಿಗಳೆಲ್ಲ ಚೆಕ್ಕಲ್ಪಟ್ಟಿವೆ. ಅಲ್ಲಿ ಈಶ್ವರ ಸೂರ್ಯದೇವನ ಉಪಾಸನೆ ಹಿಂದಿನ ಕಾಲದಲ್ಲಿ ಋಷಿಗಳು ಮಾಡ್ತಿದ್ರು, ಯಾರು ಮಾಡ್ತಾಯಿದ್ರು. ಆದ ಕಾರಣ ಅದಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಹೋಗಿ ಈ ಚಕ್ರಾಬ್ಜ ಮಂಡಲವನ್ನು ಬರೆದಿದ್ದಾರೆ ವಿಜಯರಾಯರು. ಬರೆದಿದ್ದಕ್ಕೋಸ್ಕರ ಅಲ್ಲಿಯ ಸೂರ್ಯದೇವನ ಪ್ರಭಾವದಿಂದ ಮಧ್ಯದಲ್ಲಿ ಘೃಣಿ ಅಂತ ಹಾಕಿದ್ದಾರೆ. ಘೃಣಿ ಸೂರ್ಯ ಆದಿತ್ಯ ಅಂತ ಕೋಶ ಹೇಳ್ತಾ ಇರೋದು. ಘೃಣಿ ಅಂತಂದರೆ ಸೂರ್ಯನೇ, ಮತ್ತಾರೂ ಅಲ್ಲ. ಅದ ಕಾರಣ ಸೂರ್ಯನನ್ನು ಉಪಾಸನೆ ಮಾಡಿದ್ದಾರೆ. ಮಧ್ಯದಲ್ಲಿ ಸೂರ್ಯನನ್ನು ಉಪಾಸನೆ ಮಾಡಿ ಅದರ ಸುತ್ತಲೂ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು, ಆಮೇಲೆ ಬೇರೆ ಬೇರೆ ಸೂರ್ಯ, ಚಂದ್ರ, ಆ ಅಗ್ನಿಗಳನ್ನು, ಅದರ ಮೇಲೆ ನಾರಾಯಣ, ವಿಷ್ಣು ಸಹಸ್ರ ಮಂತ್ರ ಇತ್ಯಾದಿ. ಅಂದರೆ ಇದನ್ನು ಮಾಡಬೇಕಾದ್ರೆ ಏನಾಯಿತು ಅವರಿಗೆ ಅಂತಂದರೆ, ಅವರಿಗೆ ದೈತ್ಯಾವೇಶ ಆಯಿತು, ಒಬ್ಬ ಬ್ರಹ್ಮರಾಕ್ಷಸನ ಆವೇಶ ಆಯಿತು. ಆಗಿದ್ದಕ್ಕೋಸ್ಕರ ಆ ರೀತಿ ತಪ್ಪು ಕಲ್ಪನೆ ಮಾಡಿದ್ದಾರೆ. ಮಧ್ಯದಲ್ಲಿ ಪರಬ್ರಹ್ಮ ನಾರಾಯಣ ಅಂಬೋದು ಹಾಕೋದು ಬಿಟ್ಬಿಟ್ಟು ಘೃಣಿ ಸೂರ್ಯನಿಗೆ ವಾಚಕವಾಗಿರ್ತಕ್ಕಂಥ ಘೃಣಿ ಶಬ್ದವನ್ನು ಹಾಕಿದ್ದಾರೆ ಅಂತ ಬರೆದಿದ್ದಾನೆ. ಎಂಥ ದಡ್ಡವನು. ಸರ್ವೇ ಶಬ್ದ, ಎಲ್ಲ ಶಬ್ದಗಳು ಮೊಟ್ಟ ಮೊದಲು ಭಗವಂತನನ್ನೇ ಹೇಳ್ತದೆ. ನಿಮಗೊಂದು ಉದಾಹರಣೆ, ರಸ ಅಂತಂತೀವಿ ನಾವು. ರಸ ಎಂಬ ಶಬ್ದ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಏನಂದರೆ, ರಸ ಅಂತಂದರೆ ಶೃಂಗಾರಾದಿ ರಸಗಳು, ಶೃಂಗಾರ, ಹಾಸ್ಯ, ಕರುಣ ಅಂಬೋ ರಸಗಳು. ರಸ ಅಂತಂದರೆ ನಾವು ತಿಂತಕ್ಕಂಥ ಪದಾರ್ಥಗಳವಲ್ಲ, ಅವು ರಸ. ಅಂದರೆ ಕಟು, ಕಷಾಯ, ಲವಣ, ತಿಕ್ತ, ಸಿಹಿ, ಇವು ಏನಂತ ರಸ. ಷಡ್ರಸಗಳು ಎಂಬುದು ಒಂದು ಗೊತ್ತು ನಮಗೆ, ಶೃಂಗಾರಾದಿ ರಸಗಳು ಅಂತ ಒಂದು ಗೊತ್ತು. ಇವಕ್ಕೆ ರಸ ರಸ ಅಂತೀವಿ. ಆದರೆ ಇದು ಮೂಲದಲ್ಲಿ ಮೊಟ್ಟ ಮೊದಲು ವೇದಗಳಲ್ಲಿ ರಸ ಅಂತಂದರೆ ಏನು ಗೊತ್ತನಾ? ಈ ಷಡ್ರಸಗಳೂ ಅಲ್ಲ, ನಾವು ಊಟ ಮಾಡ್ತಕ್ಕಂಥ ತಿನ್ನುವ ಪದಾರ್ಥಗಳಲ್ಲಿರುವ ರಸಗಳೂ ಅಲ್ಲ, ಶೃಂಗಾರ ಹಾಸ್ಯಾದಿ ರಸಗಳೂ ಅಲ್ಲ. ಮತ್ತೇನದು? ರಸ ಅಂದರೆ ಪರಬ್ರಹ್ಮ ಅಂತ ಹೇಳ್ತಾರೆ. ರಸೋ ವೈಸ್ಸಹ ರಸಂ ಹೇವಾಯಂ ಲಬ್ಧ್ವಾನಂದೀ ಭವತಿ. ಇದು ಉಪನಿಷತ್ ವಾಕ್ಯ, ಇದು ವೇದವಾಕ್ಯ. ಇದು ರಸೋ ವೈಸ್ಸಹ, ಸಹ ಅವನಿದ್ದಾನಲ್ಲ, ಅವನೇ ನಿಜವಾದ ರಸ ಶಬ್ದ ವಾಚ್ಯ. ಅವನೇ ರಸ ಅಂತ ಕರಿಬೇಕು. ಯಾಕೆ? ಅವನು ಆಸ್ವಾದಿಸಲ್ಪಡ್ತಾನೆ. ರಸ್ಯತೆ ಇತಿ ರಸ ಅಂದರೆ ಆಸ್ವಾದಿಸಲ್ಪಡುವವನು, ಸಕಲ ಚೇತನ ಪ್ರಪಂಚದಿಂದ ತಿಳಿದುಕೊಳ್ಳಲ್ಪಡ್ತಕ್ಕಂಥವನು. ಅವನು ತಿಳ್ಕೊಂಡು ಆನಂದವನ್ನು ಅನುಭವಿಸಲ್ಪಡ್ತಕ್ಕಂಥವನು ಯಾರು ಅಂದರೆ ಭಗವಂತ ಒಬ್ಬನೇ. ಅದ ಕಾರಣ ಭಗವಂತನನ್ನೇ ರಸ ಅಂತ ಕರಿಬೇಕೇ ಹೊರತಾಗಿ ಷಡ್ರಸಗಳನ್ನು ರಸ ಅಂತ ಕರಿಬಾರ್ದು. ಅವು ಆಮೇಲಕ್ಕೆ ಬಂದ ಹೆಸರುಗಳು. ಆಮೇಲಕ್ಕೆ ಈ ಶೃಂಗಾರಾದಿ ರಸಗಳಿಗೆ ರಸ ಅಂತ ಯಾಕೆ ಬಂತು ಅಂದರೆ ಆಮೇಲಕ್ಕೆ ಬಂತು. ಆದರೆ ಈ ರಸ ಶಬ್ದ ಮೊದಲು ಯಾರನ್ನು ಕುರಿತು ಹೇಳ್ತದೆ ಅಂದರೆ ಸಾಕ್ಷಾತ್ ಭಗವಂತನನ್ನು ಕುರಿತು ಹೇಳ್ತದೆ. ಅದ ಕಾರಣ ಎಲ್ಲ ಶಬ್ದಗಳು ಮೊಟ್ಟ ಮೊದಲು ಬಂದಿದ್ದು ಭಗವಂತನಿಗೆ ವಾಚಕವಾಗಿ. ಭಗವಂತನಿಗೆ ವಾಚಕವಾಗಿ ಬಂದ ಆ ಶಬ್ದಗಳೇ ನಂತರದಲ್ಲಿ ಏನಾದವು ಅಂದರೆ ದೇವತೆಗಳಿಗೂ ಬಂತು, ವಸ್ತುಗಳಿಗೂ ಬಂತು, ಪದಾರ್ಥಗಳಿಗೂ ಬಂತು, ಎಲ್ಲದಕ್ಕೂ ಬಂತು. ಇಂದ್ರ, ಇಂದ್ರ ಅಂದರೆ ಯಾರು? ಅವನೇ. ಮೊಟ್ಟ ಮೊದಲನೇ ಶಬ್ದ ಯಾರಿಗೆ? ಪರಮಾತ್ಮನಿಗೆ. ಇದೇ ಪರಮೈಶ್ವರಿಗೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಸಂಪತ್ತಿನಿಂದ ಕೂಡಿಕೊಂಡವನು ಯಾರಯ್ಯ ಅಂದರೆ ಆ ಪರಬ್ರಹ್ಮ. ಅವನಿಗಿರುವಷ್ಟು ಸಂಪತ್ತು ಮತ್ತು ಯಾರ್ಯಾರಿಗಿಲ್ಲ. ಅವನ ಹೆಸರನ್ನು ಇಂದ್ರ ಲೋಕಕ್ಕೆ ಅಧಿಪತಿಯಾಗಿ, ಸ್ವರ್ಗಲೋಕಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದೇವೇಂದ್ರ ಕೂಡ ಇಟ್ಟುಕೊಂಡ. ಯಾಕಂದರೆ ಅವನು ಸ್ವಲ್ಪ ಸಂಪತ್ತು, ಆ ಭಗವಂತನಿಂದ ಕೊಡಲ್ಪಟ್ಟ ಸಂಪತ್ತುಳ್ಳವನಾದ ಕಾರಣ ಅವನಿಗೆ ಇಂದ್ರ ಅಂತ ಕರೆದರು. ಇಂದ್ರ ಎಂಬುದು ಈ ದೇವೇಂದ್ರನಿಗಲ್ಲ, ಸ್ವರ್ಗಾಧಿಪತಿಗಲ್ಲ, ಐರಾವತದ ಮೇಲೆ ಕೂತ್ಕೊಂಡು ಬರ್ತಾನಲ್ಲ ದೇವತೆಗಳಿಗೆ ಒಡೆಯ, ಅವನಿಗೆ ಇಂದ್ರ ಎಂಬ ಶಬ್ದ ಮೊಟ್ಟ ಮೊದಲು ಇದ್ದಿಲ್ಲ. ಯಾರಿಗೆ ಮೊಟ್ಟ ಮೊದಲು? ಭಗವಂತನಿಗೆ. ಹಾಗೆ ಎಲ್ಲ ಶಿವ, ಶಂಭು, ಶಂಕರ, ಬ್ರಹ್ಮ, ಎಲ್ಲ ಶಬ್ದಗಳು ಎಲ್ಲಿ ತನಕ ಹೇಳ್ತಾರೆ ನಮ್ಮವರು ಅಂತಂದರೆ, ಹಲ್ಲಿ ಗೋಡೆಯ ಮೇಲೆ ಕೂತ್ಕೊಂಡು ಅಂತದೆ, ಅಂದರೆ ಲೊಚ 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 ಅಂತ ಗುಡ್ತದಲ್ಲ,
ಆ ಹಲ್ಲಿಯ ಧ್ವನಿ ಕೂಡ ಭಗವಂತನನ್ನೇ ಹೇಳುತ್ತದೆ. ಹೇಯಂ ತುಚ್ಛ ಪರಂಬ್ರಹ್ಮ, ಹೇಯ ಅಂತಕ್ಕಂಥ ಶಬ್ದ, ಅಹಂ ಅಂತಕ್ಕಂತಹ ಶಬ್ದ, ತುಚ್ಛ ಅಂತಕ್ಕಂತಹ ಶಬ್ದ ಅಂದರೆ ಒಳ್ಳೆಯ ಶಬ್ದಗಳು, ಕೆಟ್ಟ ಶಬ್ದಗಳು, ಧ್ವನಿಗಳು ಮತ್ತು ಘೋಷಗಳು, ವರ್ಣಗಳು ಎಲ್ಲವೂ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾವೆ. ಭಗವಂತನಿಗೆ ಹೆಸರು. ಆಮೇಲಕ್ಕೆ ಜಗತ್ತಿನಲ್ಲಿರುವ ಭಗವಂತನಿಂದ ಸೃಷ್ಟವಾದ ಜೀವಿಗಳಿಗೂ ಪದಾರ್ಥಗಳಿಗೂ ಆ ಭಗವಂತನ ಹೆಸರುಗಳನ್ನೇ ಇಡಲಾಯಿತೇ ಹೊರತಾಗಿ ಭಗವಂತನಿಗೆ ಅಲ್ಲದೇ ಇರತಕ್ಕಂಥ ಶಬ್ದನೂ ಇಲ್ಲ, ಭಗವಂತನನ್ನು ಹೇಳದೇ ಇರತಕ್ಕಂಥ ಅರ್ಥನೂ ಇಲ್ಲ. ಎಲ್ಲ ಶಬ್ದಾರ್ಥಗಳು ಭಗವಂತನಿಗೆ ಮೀಸಲು. ಅದಕ್ಕೆ ದಡ್ಡ ಗೊತ್ತಿಲ್ಲ. ಘೃಣಿ ಎಂಬುದು ಸೂರ್ಯನಿಗೆ ವಾಚಕ. ಸೂರ್ಯನಿಗೆ ಘೃಣಿ ಎಂಬುದು ಕರುಣಾ ಉಳ್ಳವನು ಯಾರೋ ಅವನು ಘೃಣಿ. ಸೂರ್ಯನಿಗೆ ಎಷ್ಟು ಕರುಣೆ ಅದ. ನಮಗೆ 12 ತಾಸು ಮಾತ್ರ ಬೆಳಕು ಕೊಡ್ತಾನೆ. 12 ತಾಸು ಆದಮೇಲೆ ಮತ್ತೆ ಬೇರೆ ಲೋಕಗಳಿಗೆ ಹೋಗಿಬಿಡ್ತಾನೆ, ನಮ್ಮನ್ನು ಬಿಟ್ಟುಬಿಡ್ತಾನೆ. ನೀವೇನು ಸಾಯತ್ಲಾಗ ಅಂತಂತಾನೆ, ಕತ್ತರು ಮಾಡಿಬಿಡ್ತಾನೆ. ಅವನಿಗೆ ಎಲ್ಲಿ ಕರುಣಾ ಅದೆ? ಕರುಣಾಮೂರ್ತಿ ಅಂದರೆ ಭಗವಂತ ಒಬ್ಬನೇ. ಅವನು ಯಾವಾಗಲೂ ನಮ್ಮೊಟ್ಟಿಗಿದ್ದು ನಮ್ಮ ಸುಖಗಳಿಗೆ ಕಾರಣೀಭೂತನಾಗಿ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತಾ ಇರ್ತಾನೆ. ಆದ ಕಾರಣ ಘೃಣಿ ಎಂಬ ಶಬ್ದ ಯಾರನ್ನು ಹೇಳ್ತದೆ? ಭಗವಂತನನ್ನು ಹೇಳ್ತದೆ. ಇಂಥ ಘೃಣಿ ಶಬ್ದ ವಾಚ್ಯನಾಗಿರ್ತಕ್ಕಂಥ ಬಿಂಬರೂಪಿಯಾದ ಪರಬ್ರಹ್ಮನ ಸುತ್ತಲೂ ಇರತಕ್ಕಂಥ ಲಿಂಗ ಶರೀರ ಏನದಲ್ಲ, ಈ ಲಿಂಗ ಶರೀರಕ್ಕೆ ಸಂಪರ್ಕ ನಂತರದಲ್ಲಾಯಿತು. ಆದ ಕಾರಣವೇ ಮಧ್ಯದಲ್ಲಿ ವರ್ತುಲ ಏನದಲ್ಲ ಘೃಣಿಯಿಂದ ಕೂಡಿಕೊಂಡಿದೆ. ಅದಕ್ಕೆ ಟಚ್ ಮಾಡಿ ತ್ರಿಕೋಣವನ್ನೇ ಬರಿಬೇಕು. ಈ ತ್ರಿಕೋಣದಲ್ಲಿ ಈ ಭಗವಂತನ ಲಕ್ಷ್ಮಿಯ 3 ರೂಪಗಳನ್ನು ಎಲ್ಲಿ ಬರಿಬೇಕು ಅಂತ ಹೇಳಿಲ್ಲ ಅಂತಂದೆಲ್ಲ ಅದಕ್ಕೆ ನಿರ್ಣಯ ಕೊಡ್ತಾರೆ ವಿಜಯಗಳು. ಇದು ಮೀನಾಂಕನಯ್ಯನ ಪೀಠ ಅಂತ ನಾನು ಹೇಳಿದ್ದೀನಿ, ಜ್ಞಾಪಕ ಇಟ್ಕೋ. ಮೀನಾಂಕನಯ್ಯನ ಪೀಠ ಅಂತಂದ ಮೇಲೆ ಅದು ಪೀಠನೂ ಹೌದು, ಲಿಂಗ ಶರೀರನೂ ಹೌದು. ಒಂದು ರೀತಿಯಿಂದ ನಮ್ಮ ಸ್ವರೂಪ ಏನದಲ್ಲ, ನಮ್ಮ ಆತ್ಮ ಯಾತರ ಒಳಗದೆ, ಲಿಂಗ ಶರೀರದ ಒಳಗದೆ. ಲಿಂಗ ಶರೀರ ಒಂದು ರೀತಿಯಿಂದ ಆತ್ಮಕ್ಕೆ ಆಧಾರವಾಗಿ ಅದೆ, ಅಂದರೆ ಪೀಠದಂತೆ ಅದೆ. ಸೊ ಪೀಠ ಅಂದರೂ ಒಂದೇ, ಲಿಂಗ ಶರೀರ ಅಂತಂದರೂ ಒಂದೇ. ಇಂಥ ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪರಬ್ರಹ್ಮನಿಗೆ, ಲಿಂಗ ಶರೀರ ಎನ್ನುವ ಪೀಠದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಪರಬ್ರಹ್ಮನಿಗೆ ಸುತ್ತಲೂ ಲಕ್ಷ್ಮೀದೇವಿ, ಭೂದೇವಿ, ದುರ್ಗಾದೇವಿಯರು ಇದ್ದಾರೆ. ಆಗ ಪೀಠ ಪೂಜಾನ್ನು ಸ್ವಲ್ಪ ಊಹಾ ಮಾಡಬೇಕು. ಅದು ಲಿಂಗ ಶರೀರಕ್ಕೂ ಸಮನ್ವಯ ಆಗ್ತದೆ, ಈ ಕಡೆ ಪೀಠಕ್ಕೂ ಸಮನ್ವಯ ಆಗ್ತದೆ. ಅದು ಹೆಂಗೆ ಹೇಳ್ತೀರಿ? ಯಾವ ರೀತಿ ಮಾಡಬೇಕು ನಾವು ಅಂದರೆ, ಅದು ಮುಂದಿನ ಕೋಣ ಓದಿಕೊಂಡಾಗ ನಮಗೆ ಅರ್ಥ ಆಗ್ತದೆ. ಮುಂದಿನ ಕೋಣದಲ್ಲಿ ಏನು ಹೇಳ್ತಾರೆ? ಸೂರ್ಯ, ಚಂದ್ರ, ಅಗ್ನಿಗಳಿದ್ದಾರೆ. ಎಲ್ಲಿ ಇದ್ದಾರೆ? ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯ ಇದ್ದಾನೆ, ಆಗ್ನೇಯ ದಿಕ್ಕಿನಲ್ಲಿ ಚಂದ್ರ ಇದ್ದಾನೆ, ವರುಣ ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ. ಇದು ಎಲ್ಲಿ ಬರ್ತದೆ? ಪೀಠ ಪೂಜಾದಲ್ಲಿ ಮಾತ್ರ ಬರ್ತದೆ, ಮತ್ತು ಎಲ್ಲೆಲ್ಲೆಲ್ಲಿ ಬರೋದಲ್ಲ. ನಾವು ಪೀಠ ಪೂಜೆ ಮಾಡೋಕ್ಕೆ ಹೇಳ್ತೀವಿ ಸ್ಪಷ್ಟವಾಗಿ. ಮಧ್ಯೆ ಪರಮಪುರುಷಾಯ ನಮಃ, ವಾಮೇ ಲಕ್ಷ್ಮೀ ನಮಃ, ದಕ್ಷಿಣೆ ಅಲ್ಲಿ ಹೇಳುವಾಗ ಷಟ್ಕೋಣ ಮಂಡಲದ ಅಂತ ಹೇಳ್ತಾರೆ ಪೀಠ ಪೂಜಾದಲ್ಲಿ. ನಾವು ಇದು ಕೃಷ್ಣಾಚಾರ್ಯ ಸ್ಮೃತಿಯಲ್ಲಿ ಎಲ್ಲ ಕಡೆ ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಧ್ಯದಲ್ಲಿ ಪರಬ್ರಹ್ಮ ಕೂತ್ಕೊಂಡಿದ್ದಾನೆ. ಆ ಪರಬ್ರಹ್ಮ ಷಟ್ಕೋಣ ಮಂಡಲ ಮಧ್ಯೆ 6 ದಳದ ಕಮಲದ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಬಲಭಾಗದಲ್ಲಿ ಸೂರ್ಯದೇವ, ಹಿಂಬದಿಯಲ್ಲಿ ಅವನ ಬಲಭಾಗದ ಕೋಣದಲ್ಲಿ ದಳದಲ್ಲಿ ಸೂರ್ಯ, ಎಡಭಾಗದ ದಳದಲ್ಲಿ ಚಂದ್ರ, ಮುಂಬದಿಯಲ್ಲಿ ಅಗ್ನಿ ಇದ್ದಾನೆ. ಕರೆಕ್ಟ್ ಅಲ್ವಾ? ಈಗ ಘೃಣಿ ನಾಮಕ ಪರಮಾತ್ಮ ಎಲ್ಲಿ ಕೂತ್ಕೊಂಡಿದ್ದಾನೆ? ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ಅಂಥ ಪರಬ್ರಹ್ಮನಿಗೆ ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯ ಇದ್ದಾನೆ. ಆ ಕೂತ್ಕೊಂಡಿರ್ತಕ್ಕಂಥ ಪರಬ್ರಹ್ಮನಿಗೆ ಆಗ್ನೇಯ ದಿಕ್ಕಿನಲ್ಲಿ ಚಂದ್ರ ಇದ್ದಾನೆ. ಮುಂಬದಿಯಲ್ಲಿ ವರುಣ ದಿಕ್ಕಿನಲ್ಲಿ ಸಾಕ್ಷಾತ್ ಅಗ್ನಿದೇವರಿದ್ದಾರೆ. ಇದು ಪೀಠ ಪೂಜೆಯಲ್ಲಿ ಬರತಕ್ಕಂಥ ಕ್ರಮ. ಸೂರ್ಯ, ಚಂದ್ರ, ಅಗ್ನಿಗಳು ಇವರು ಭಗವಂತನ ಕರುಣೆಯಿಂದ ಬೆಳಗುತ್ತಾ ಇದ್ದಾರೆ, ಕಾಂತಿಯುಕ್ತರಾಗಿದ್ದಾರೆ. ನಾನು ಕಾಂತಿ ಕೊಡದೇ ಇದ್ದರೆ ಸೂರ್ಯನಿಗೆ ಕಾಂತಿ ಇಲ್ಲ, ನಾನು ಕಾಂತಿ ಕೊಡದೇ ಇದ್ದರೆ ಚಂದ್ರನಿಗೆ ತಂಪಿಲ್ಲ, ಕಾಂತಿ ಇಲ್ಲ. ನಾನು ಕಾಂತಿ ಕೊಡದೇ ಇದ್ದರೆ ಅಗ್ನಿಯಲ್ಲಿ ಬೆಳಕು ಇಲ್ಲ. ಸೊ ಅಗ್ನಿ ಬೆಳಗುತ್ತಾ ಇದ್ದಾನೆ, ಚಂದ್ರ ತಂಪಾದ ಕಾಂತಿಯಿಂದ ಬೆಳಗ್ತಾ ಇದ್ದಾನೆ, ಸೂರ್ಯ ಪ್ರಖರವಾದ ಕಿರಣಗಳಿಂದ ಬೆಳಗ್ತಾ ಇದ್ದಾನೆ. ಅಂದರೆ ಅದು ನನ್ನ ಶಕ್ತಿ, ನಾನು ಕೊಟ್ಟ ಭಿಕ್ಷೆ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಸೊ ಸೂರ್ಯ, ಚಂದ್ರ, ಅಗ್ನಿಗಳು
ಭಗವಂತನ ಅನುಗ್ರಹದಿಂದ ಬೆಳಗ್ತಾ ಇದ್ದಾರೆ. ಅದ ಕಾರಣ ಅವ್ರು ಏನು ಮಾಡಿದ್ರು ಅಂತ ಗೊತ್ತಾ? ಸ್ವಾಮಿ, ನೀನು ಕೊಟ್ಟ ಕಾಂತಿಯಿಂದ ನಾವು ಬೆಳಗ್ತಾ ಇದ್ದೀವಿ, ಈ ಕಾಂತಿಯನ್ನು ನಿನಗೆ ಸಮರ್ಪಣೆ ಮಾಡ್ತೀವಿ ಅಂಥೇಳಿ ಭಗವಂತನ ಸುತ್ತಲೂ ನಂದಾದೀಪದಂತೆ 3 ಮಂದಿ ನಿಂತುಕೊಂಡಿದ್ದಾರೆ. ಪರಬ್ರಹ್ಮ ನಾರಾಯಣನ ಬಲಭಾಗದಲ್ಲಿ ಸೂರ್ಯ, ಎಡಭಾಗದಲ್ಲಿ ಅಗ್ನಿ ಚಂದ್ರ, ಮುಂಬದಿಯಲ್ಲಿ ಅಗ್ನಿ, ಇವರು ದೀಪದಂತೆ ಬೆಳಗ್ತಾ ಇದ್ದಾರಂತೆ. ಇಂಥ ಈ 3 ಮಂದಿಯ ಮಧ್ಯದಲ್ಲಿ ಲಕ್ಷ್ಮೀದೇವಿ ಮತ್ತು ಭೂದೇವಿ ದುರ್ಗಾದೇವಿಯರಿದ್ದಾರೆ. ಲಕ್ಷ್ಮೀದೇವಿಯಲ್ಲಿದ್ದಾಳೆ. ಆ ಪರಬ್ರಹ್ಮನ ಎಡಭಾಗದಲ್ಲಿ ಲಕ್ಷ್ಮಿ, ಬಲಭಾಗದಲ್ಲಿ ಭೂದೇವಿ, ಹಿಂಬದಿಯಲ್ಲಿ ದುರ್ಗಾದೇವಿ ಇದ್ದಾಳೆ. ಇದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥದ್ದು. ನಾವು ಪ್ರತಿನಿತ್ಯದಲ್ಲಿ ಪೀಠ ಪೂಜೆ ಮಾಡುವವರು ಅಂದರೆ ಮಂತ್ರದಿಂದ ಹೇಳ್ಕೋತಾ ಪೀಠ ಮಧ್ಯೆ ಪರದೇವತಾಯ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಮೇ ಗುರವೇ ನಮಃ, ದಕ್ಷಿಣೆ ಬ್ರಹ್ಮ ರುದ್ರಾದಿ ದೇವತಾಭ್ಯೋ ನಮಃ, ಪುನರ್ವಾಮೇ ಸನಕಂದನಾದಿ ಗುರುಭ್ಯೋ ನಮಃ, ತೈರುಗ್ನಾಥ ಪೀಠ ಪೂಜಾಂಕರಿಷ್ಯ ಅಂತ ಸಂಕಲ್ಪ ಮಾಡ್ತೀವಿ ನಾವು. ಈ ಪೀಠದಲ್ಲಿ ಹೇಗಿದ್ದಾರೆ ಅಂದರೆ ಕೆಳಗಡೆ ಪರಮಪುರುಷಾಯ ನಮಃ, ಆಧಾನ ಶಕ್ತೇ ನಮಃ, ವಿಷ್ಣುಕೂರ್ಮಾಯ ನಮಃ, ವಾಯುಕೂರ್ಮಾಯ ನಮಃ, ಅನಂತನಾಮಕ ಶೇಷಾಯ ನಮಃ, ತತ್ಫಣಾಶ್ರಿತ ಪೃಥಿವ್ಯಾ ಭೂಮ್ಯೇ ನಮಃ, ತದುಪರಿಕ್ಷೀರಾಜಾಗ್ರಾಭ ಅಭಿಮ್ನಾಯ ವರುಣಾಯ ನಮಃ, ರಮಾರೂಪ ಶ್ವೇತದ್ವೀಪಾಯ ನಮಃ, ರಮಾರೂಪ ದಿವ್ಯ ರತ್ನಮಂಟಪಾಯ ನಮಃ, ರಮಾರೂಪ ಕಂದನಾಲ ಸಹಿತ ಪದ್ಮಾಯ ನಮಃ. ಪದ್ಮ ಷಟ್ಕೋಣೇಶು ಅಂದರೆ ಕೆಳಗಡೆ ಒಂದು ದಿವ್ಯವಾದ ಮಂಟಪ, ರಮಾತ್ಮಕವಾದ ಮಂಟಪ. ಆ ರಮಾತ್ಮಕವಾದ ಮಂಟಪದ ಮಧ್ಯದಲ್ಲಿ 6 ದಳಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ದೊಡ್ಡ ಕಮಲ ಇದೆ. ಆ ಕಮಲದ ಮಧ್ಯದಲ್ಲಿ ಸ್ವಾಮಿ ಕೂತ್ಕೊಂಡಿರ್ತಾನೆ. ಆ ಕಮಲಕ್ಕೆ ಅದು ಕಮಲ ಅದಂತಂದರೆ 6 ದಳಗಳು, ಈ ಕಡೆ 3, ಈ ಕಡೆ 3, ಈ ಕಡೆ 3 ಇರ್ತಾವಲ್ವ. ಅದರಲ್ಲಿ ಪೂರ್ವಕ್ಕೆ ಒಂದು ದಳ ಇದೆ ಅಂದರೆ ಭಗವಂತನ ಬೆನ್ನಿಗೆ, ಪಶ್ಚಿಮಕ್ಕೆ ಒಂದು ದಳ ಇದೆ, ಈಶಾನ್ಯಕ್ಕೆ ಒಂದು ದಳ ಇದೆ, ಆಗ್ನೇಯಕ್ಕೆ ಒಂದು ದಳ ಇದೆ, ವಾಯವ್ಯಕ್ಕೆ ನೈಋತ್ಯಕ್ಕೆ ಒಂದು ದಳ ಇದೆ ಮತ್ತು ವಾಯವ್ಯಕ್ಕೆ ಒಂದು ದಳ ಇದೆ. ಇದರಲ್ಲಿ ಹೇಗೆ ಕೂತ್ಕೊಂಡಿರ್ತಾರೆ ಅಂತಂದರೆ ಮುಂಬದಿಯಲ್ಲಿ ಬಂದಾಗ ಅಗ್ನಿದೇವರು ಕೂತ್ಕೊಂಡಿರ್ತಾರೆ. ಅಂದರೆ ಪರಮಾತ್ಮನಿಗೆ ಸಮ್ಮುಖವಾಗಿ ಅವನು ಪಶ್ಚಿಮಾಭಿಮುಖವಾಗಿ ದೇವರು ಕೂತ್ಕೊಂಡಿದ್ದರೆ, ಅಗ್ನಿ ಆ ಭಗವಂತನಿಗೆ ಮುಂದೆ ಕೈ ಜೋಡಿಸಿಕೊಂಡು ನಿಂತುಕೊಂಡು ಪೂರ್ವಾಭಿಮುಖವಾಗಿ ನಿಂತುಕೊಂಡಿರ್ತಾನೆ. ಆ ಪರಬ್ರಹ್ಮನ ಎಡಭಾಗದಲ್ಲಿ ಅಂದರೆ ಈ ಕಡೆ ಆಗ್ನೇಯ ದಿಕ್ಕಿನಲ್ಲಿ ಚಂದ್ರದೇವರು ನಿಂತುಕೊಂಡಿರ್ತಾರೆ. ಪರಮಾತ್ಮನ ಕಡೆ ಮುಖ ಮಾಡಿಕೊಂಡು ಕೈ ಮುಗಿದುಕೊಂಡು ನಿಂತ್ಕೊಂಡಿರ್ತಾರೆ. ಆ ಮಧ್ಯದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಭಗವಂತನ ಬಲಭಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯದೇವರು ಇದ್ದು ಕೈ ಮುಗಿದುಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಈಶಾನ್ಯದಲ್ಲಿ ಸೂರ್ಯ, ಆಗ್ನೇಯದಲ್ಲಿ ಚಂದ್ರ, ಪಶ್ಚಿಮ ದಿಕ್ಕಿನಲ್ಲಿ ಅಗ್ನಿದೇವರು ಇದ್ದುಕೊಂಡು ಪರಮಾತ್ಮನ ಮುಖ ನೋಡಿಕೋತಾ ಪರಮಾತ್ಮನನ್ನು ನೋಡುತ್ತಾ ಅವನಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ. ಇನ್ನು 3 ದಳಗಳವೆ. ಅವು ಎಲ್ಲವೇ? ದೇವರ ಹಿಂಬದಿಯಲ್ಲಿ ಅಂದರೆ ಪೂರ್ವ ದಿಕ್ಕಿಗೆ ಒಂದು ದಳ ಇದೆ, ಆಮೇಲೆ ನೈಋತ್ಯ ದಿಕ್ಕಿಗೆ ಒಂದು ದಳ ಇದೆ ಅಂದರೆ ಚಂದ್ರನ ಕೆಳಗೆ. ಅದೇ ಪ್ರಕಾರ ವಾಯವ್ಯ ದಿಕ್ಕಿಗೆ ಅಂದರೆ ಸೂರ್ಯನ ಕೆಳಗೆ ಒಂದು ದಳ ಇದೆ. ಇಲ್ಲಿ ಯಾರಿರ್ತಾರೆ ಅಂತಂದರೆ ಪೀಠ ಪೂಜೆಯಲ್ಲಿ ಸ್ಪಷ್ಟ ಹೇಳ್ತಾರೆ, ಮಂತ್ರಣ ಅದೇ, ವಾಮೇ ಲಕ್ಷ್ಮೀ ಸತ್ವಾತ್ಮಿಕಾಯೈ ಶ್ರೀಯೈ ನಮಃ. ವಾಮದಳದಲ್ಲಿ ಸತ್ವದ ಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿ ಪರಮಾತ್ಮನ ನೋಡ್ತಾ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾಳೆ. ಆಮೇಲೆ ಹೇಳ್ತಾರೆ ದಕ್ಷಿಣ ಭಾಗೆ ಅಂದರೆ ಬಲಭಾಗದಲ್ಲಿ, ಪರಮಾತ್ಮನಿಗೆ ಬಲಭಾಗದಲ್ಲಿ ರಜೋಭಿಮಾನಿನ್ಯೈ ಭೂಮ್ಯೈ ನಮಃ. ರಜೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಭೂದೇವಿ ನಿಂತುಕೊಂಡಿರ್ತಾಳೆ ಪರಮಾತ್ಮನಿಗೆ ಕೈ ಮುಕ್ಕೊಂಡು. ಹಿಂಬದಿಯಲ್ಲಿ ಯಾರಿದ್ದಾರೆ ಆ ಪೂರ್ವ ದಿಕ್ಕಿನಲ್ಲಿ ಅಂದರೆ ಉಪಬರ್ಹಣ ರೂಪಾಯೈ ತಮೋಭಿಮಾನಿನ್ಯೈ ದುರ್ಗಾಯೈ ನಮಃ. ಅವನಿಗೆ ಒಂದು ರೀತಿಯಿಂದ ತಲೆದಿಂಬಿನಂತೆ ಇರ್ತಾ ಪೂರ್ವ ದಿಕ್ಕಿನಲ್ಲಿ ಭಗವಂತನ ಬೆನ್ನಿನ ಹಿಂದೆ ನಿಂತುಕೊಂಡು ಭಗವಂತನ ಕಡೆ ಮುಖ ಮಾಡಿ ದುರ್ಗಾದೇವಿ, ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿ ನಿಂತುಕೊಂಡಿದ್ದಾಳೆ. ಇದು ಸ್ಪಷ್ಟವಾಗಿರತಕ್ಕಂಥದ್ದು. ಇದು ಪೀಠ ಪೂಜಾದಲ್ಲಿ. ಸೊ ವಿಜಯಪ್ರಭುಗಳು ಏನು ಹೇಳಿದರು? ಮೊದಲನೇ ಮಂಡಲ ಭಗವಂತನಿಗೆ ಪೀಠ ಅಂತ ಹೇಳಿದರು. ಪೀಠ ಅಂತ ಹೇಳಿದ ಮೇಲೆ ಆ ಪೀಠಕ್ಕೆ ತಕ್ಕಂತೆ, ಪೀಠಕ್ಕೆ ಸುತ್ತಲೂ ಯಾವ್ಯಾವ ದೇವತೆಗಳನ್ನು ತಗೊಂಡಿರ್ತಾರೆ ಆ ಕ್ರಮದಲ್ಲೇ ನಾವು ದೇವತೆಗಳನ್ನು ಹೇಳಬೇಕು ಹೊರತಾಗಿ ಬೇರೆ ದಿಕ್ಕರು. ಯಾಕಂದರೆ ಸೂರ್ಯ
ಚಂದ್ರ ಅಗ್ನಿಗಳನ್ನು ಆ ಪೀಠ ಪೂಜಾದಲ್ಲಿ ಬರುವ ವಿಧಾನಕ್ಕನುಗುಣವಾಗಿ ವಿಜಯದಾಸರು ಈಶಾನ್ಯದಲ್ಲಿ ಸೂರ್ಯನನ್ನು, ಆಗ್ನೇಯ ದಿಕ್ಕಿನಲ್ಲಿ ಚಂದ್ರನನ್ನು, ಮುಂಬದಿಯಲ್ಲಿ ಅಗ್ನಿಯನ್ನು ಹೇಳಿದ್ದಾರೆ. ಅದ ಕಾರಣ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರನ್ನು ಕೂಡ ನಾವೇನು ಮಾಡಬೇಕು? ಶ್ರೀದೇವಿ ಎಡಭಾಗದಲ್ಲಿರ್ತಾಳೆ, ಭೂದೇವಿ ಬಲಭಾಗದಲ್ಲಿರ್ತಾಳೆ, ಹಿಂಬದಿಯಲ್ಲಿ ದುರ್ಗಾದೇವಿ ಇರ್ತಾಳೆ. ಅದ ಕಾರಣ ತ್ರಿಕೋಣದ 3 ಮೂಲೆಗಳಲ್ಲಿ ನೈಋತ್ಯ ದಿಕ್ಕಿನಲ್ಲಿರುವ ಮೂಲೆಯಲ್ಲಿ ಶ್ರೀದೇವಿಯನ್ನು, ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಭೂದೇವಿಯನ್ನು, ಹಿಂಬದಿಯ ದಿಕ್ಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿ ದುರ್ಗಾದೇವಿಯನ್ನು ಬರೀಬೇಕು. ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಆವಾಗ ನಮಗೆ ನಿರ್ಣಯ ಆಗಿಬಿಡ್ತದೆ ಯಾವ್ಯಾವ ಮೂಲೆಯಲ್ಲಿ ಶ್ರೀದೇವಿ, ಯಾವ ಮೂಲೆಯಲ್ಲಿ ಭೂದೇವಿ, ಯಾವ ಮೂಲೆಯಲ್ಲಿ ದುರ್ಗಾದೇವಿ ಎಂಬುದು ನಿರ್ಣಯಾತ್ಮಕವಾಗಿ ಆಗ್ತಾದ ಕಾರಣ ಅದನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇಲ್ಲಿ ಇವತ್ತು ಮುಗಿಸೋಣ. ಮತ್ತು ನಾಳೆ ಬೇರೆ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.